ಸೊ ಇವತ್ತು ಅಕ್ಟೋಬರ್ ಫೆಸ್ಟ್ ಬೈಕರ್ಸ್ ರೈಡ್ ಈವೆಂಟಲ್ಲಿ ನಾವಿದ್ದೀವಿ. ಇವತ್ತು ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ಟ್ರಿಬ್ಯೂಟ್ ರೈಡ್ ಅಂತ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಇದ್ದಾರೆ ಸಾಮ್ರಾಟ್ ಹಾಗೂ ಮಿಥನ್ ಪಲ್ಸರ್ ಫಾರ್ಚೂನ್ ಕ್ಲಬ್ ಕಡೆಯಿಂದ. ಸರ್, ಈ ಒಂದು ಈವೆಂಟ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಪುನೀತ್ ರಾಜ್ಕುಮಾರ್ ಅವ್ರಿಗೆ ಈ ಟ್ರಿಬ್ಯೂಟ್ ರೈಡ್ನ ಮಾಡ್ತಾ ಇದ್ದೀವಿ. ಸೊ ಅವ್ರ ನೆನಪನ್ನ ನಾವು ಪ್ರತಿ ವರ್ಷ ಮೆಲ್ಕಾಕುವಂಥ ಕೆಲಸ ಮಾಡ್ತಾ ಇದ್ದೀವಿ ಬೈಕರ್ಸ್ ಆಗಿ. ಸೊ ಅವರು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳ್ಬೇಕಂತಂದರೆ ಪ್ಯೂರ್ ಹಾರ್ಟೆಡ್ ಪರ್ಸನ್, ಡೌನ್ ಟು ಹರ್ತ್. ಅವ್ರು ನೋಡಿ ತುಂಬ ಜನ ಯೂತ್ಸ್ ಕಲಿಬೇಕು ಇವತ್ತು. ಸೊ ಸಿಂಪಲ್ಲಾಗಿದ್ದರೂ ಲೈಫು ಏನು ಸಖತ್ತಾಗಿದೆ ಅನ್ನೋಕ್ಕೆ ತೋರಿಸೋದಕ್ಕೆ ಅವರೇ ಒಬ್ಬರು ಸಾಕ್ಷಿ ಆ್ಯಕ್ಚುಲಿ. ಸೊ ಹಂಗಾಗಿ ನಾವು ಅವರು ಪ್ರತಿ ವರ್ಷ ಅವ್ರನ್ನ ಮೆಲ್ಕಾಕ್ತಾ ಇರ್ತೀವಿ. ಸೊ ಈ ಪಲ್ಸರ್ ಫಾರ್ಚೂನ್ ಕ್ಲಬ್ಬು ಎಷ್ಟು ವರ್ಷದಿಂದ ನಡೀತಾ ಇದೆ? ಇದು 5 ವರ್ಷದಿಂದ ಪಲ್ಸರ್ ಫಾರ್ಚೂನ್ ಕ್ಲಬ್ ಇದೆ. ಸೊ ಈ ಪಲ್ಸರ್ ಫಾರ್ಚೂನ್ ಕ್ಲಬ್ ಅನ್ನೋದನ್ನು ಹುಟ್ಟಾಕಿದ್ದಂಥ ವ್ಯಕ್ತಿ ಮಿಥುನ್ ಅವರು. ಸೊ ನೀವು ಇದ್ರ ಬಗ್ಗೆ ಏನಾದ್ರು ಕೇಳೋದಿದ್ರೆ ಅವ್ರನ್ನ ಕೇಳಬೇಕು. ಸರ್, ಏನು ಪಲ್ಸರ್ ಫಾರ್ಚೂನ್ ಕ್ಲಬ್, ಈ ಕ್ಲಬ್ನ ಒಂದು ಸ್ಪೆಷಾಲಿಟಿ ಏನು? ಎಷ್ಟು ಜನ ಮೆಂಬರ್ಸ್ ಇದ್ದಾರೆ? ನೀವೇನೇನು ಮಾಡ್ತೀರಾ ಕ್ಲಬ್ಬಲ್ಲಿ? ಕ್ಲಬ್ಬಲ್ಲಿ 300ಕ್ಕೂ ಹೆಚ್ಚು ಜನ ಇದ್ದಾರೆ. ಆ್ಯಕ್ಟಿವ್ ಮೆಂಬರ್ಸ್ ಅಂತ ಬಂದರೆ 100+ ಮೆಂಬರ್ಸ್ ಇದ್ದಾರೆ. ಈ ಸತಿ 6th ಇಯರ್ ಆ್ಯನಿವರ್ಸರಿ ಬಂದು ನವಂಬರ್ 19th ಮಾಡ್ತಾಯಿದ್ದೀವಿ. ಸೆಲ್ಲಾರ್ ಕೆಫೆ ಅಂತ ಹೇಳಿ ಮಾರತಳ್ಳಿ ಹತ್ರ ಒಳಗಡೆ ಇದೆ. ಸೊ ಎಲ್ಲ ಥರ ಬೈಕರ್ಸ್ ಇದ್ದಾರೆ. ಪಲ್ಸರ್ ಅಂತ ಹೇಳಿದ ಮಾತ್ರಕ್ಕೆ ಓನ್ಲಿ ಪಲ್ಸರ್ ಅಂತಲ್ಲ. ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾಡಿದಾಗ ಪಲ್ಸರ್ 220 ಅಂತ ಯಾವುದೂ ಕ್ಲಬ್ಬಲ್ಲಿ ಇರಲಿಲ್ಲ. ಸೊ ಹಂಗಾಗಿ ಪಲ್ಸರ್ ಫಾರ್ಚೂನ್ ಕ್ಲಬ್ ಅಂತ ಹೇಳಿ ಹೆಸರಿಟ್ಟು ನಾವು ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಬರೀ 9 ಜನದಿಂದ ಸ್ಟಾರ್ಟ್ ಮಾಡಿದ್ದು ನಾವು. ಇವತ್ತು 300ಕ್ಕೂ ಹೆಚ್ಚು ಜನ ಇದ್ದಾರೆ. ಇವತ್ತು ಎಲ್ಲ ನಮ್ಮ ಯೂತ್ಸ್ ಅಂತ ಹೇಳ್ತಾರಲ್ಲ, ಅವರೆಲ್ಲ ಮುಂದೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಹಿಂದೆ ಇದ್ದೀವಿ ಇವತ್ತು. ಓಕೆ, ಈ ನಿಮ್ಮ ಒಂದು ಕ್ಲಬ್ನ ವತಿಯಿಂದ ಈ ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತ ನೀವು ಏನೇನು ಈವೆಂಟ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರೆ, ಹಾಗೆ ನೀವು ಏನು ಬೇರೆ ಬೇರೆ ಥರ ಈವೆಂಟ್ಸ್ಗಳನ್ನ ಕಂಡಕ್ಟ್ ಮಾಡ್ತೀರಾ? ಸೊ ಪ್ರತಿ ವರ್ಷ ನಮ್ಮದೇ ಆದ ಕ್ಲಬ್ಸಲ್ಲಿ, ನಮ್ಮ ಬೈಕರ್ಸ್ ಕ್ಲಬ್ಸಲ್ಲಿ ಇದುವರೆಗೂ ಯಾವುದೇ ಒಂದು ಇವೆಂಟು ಮಾಡೋದಾದ್ರೂ ಮದರ್ಸ್ ಡೇ ಅಂತ ಇವತ್ತುವರೆಗೂ ಯಾವ ಒಂದು ಬೈಕಿಂಗ್ ಕಮ್ಯುನಿಟಿ ಮಾಡಿಲ್ಲ. ಸೊ ಅದು ಒಂದು ನಮ್ಮಲ್ಲಿ ಸ್ಪೆಷಾಲಿಟಿ. ಸೊ ಪ್ರತಿ ವರ್ಷ ಮದರ್ಸ್ ಡೇ ಇವೆಂಟ್ ಅಂತ ಬಂದರೆ ಅವರಿಗೆ ಸೀರೆ ಕೊಡೋದಾಗಲಿ, ಅವ್ರನ್ನ ಕರೆದು ಇನ್ವೈಟ್ ಮಾಡೋದಾಗಲಿ, ಅವ್ರನ್ನ ಕೂರಿಸ್ಕೊಂಡು ಒಂದು ಸರಿ ಬೆಂಗಳೂರನ್ನ ರೌಂಡ್ಸ್ ಹೊಡೆಯೋದಾಗಲಿ. ಸೊ ಅವ್ರಿಗೆ ಬೈಕಿಂಗ್ ಫೀಲ್ಡ್ ಅಂದರೆ ಏನು, ಎಲ್ಲ ತಾಯಂದ್ರಿಗೂ ಭಯ ಇದ್ದೇ ಇರುತ್ತೆ. ಮಕ್ಕಳು ಎಲ್ಲಿ ಹೋಗ್ತಾರೋ, ಹೆಂಗೆ ಓಡಿಸ್ತಾರೋ ಏನು ಅಂತ. ಸೊ ಅವರಿಗೆ ನಾವು ಪ್ರತಿ ವರ್ಷ ಅವ್ರನ್ನ ಕರೆದು ನಾವು ಆ ಜಾಗದಲ್ಲಿ ಹೆಂಗಿರುತ್ತೆ, ನಾವು ಹೆಂಗೆ ಓಡಿಸ್ತೀವಿ, ನಾವು ಏನು ಸೇಫ್ಟಿ ಪ್ರಿಕಾಷನ್ಸ್ ತೊಗೊತೀವಿ. ಸೊ ಹಂಗಾಗಿ ಅವ್ರನ್ನ ನಾವು ಸೇಫ್ಟಿ ಗೇಸ್ ಎಲ್ಲ ಹಾಕೊಂಡು ಅವ್ರಿಗೂ ಹೆಲ್ಮೆಟ್ ಹಾಕಿ ಧರಿಸಿ ಒಂದು ಬೆಂಗಳೂರಲ್ಲಿ ಒಂದು ರೌಂಡ್ ಕರ್ಕೊಂಡೋಗಿ ತೋರಿಸ್ತೀವಿ. ನಾವು ನಮ್ಮ ಬೈಕಿಂಗ್ ಒಂದು ರೂಲ್ಸ್ ಹೇಗಿರುತ್ತೆ, ರೆಗ್ಯುಲೇಷನ್ಸ್ ಇರುತ್ತೆ, ನಮ್ಮ ಸೇಫ್ಟಿ ಏನು ನಾವು ತೊಗೋತಾ ಇರ್ತೀವಿ ಪ್ರತಿ ರೈಡಲ್ಲಿ ಅನ್ನೋದನ್ನು ತಾಯಂದಿರಿಗೆ ಧೈರ್ಯ ಬರಬೇಕು ಮಕ್ಕಳನ್ನ ಮುಂದೆ ಬಿಡೋದಕ್ಕೆ. ಯಾಕೆಂದರೆ ಎಷ್ಟೋ ಅಚೀವರ್ಸನ್ನು ಇವತ್ತು ಹೈಡಲ್ ಆಗಿದ್ದಾರೆ, ಅವರಿಗೆ ಆಸೆ ಇದ್ದು ಮುಂದೆ ಬರೋಕ್ಕಾಗದಿರೋರು ಇದ್ದಾರೆ. ಸೊ ಈ ಥರ ಒಂದು ಪ್ಲ್ಯಾಟ್ಫಾರ್ಮಿಂದ ಅವ್ರಿಗೂ ಒಂದು ಧೈರ್ಯ ಪುಷ್ ಮಾಡಿ ಎಷ್ಟೋ ಅಚೀವರ್ಸ್ನ ಮುಂದಕ್ಕೆ ತರಬೇಕು ಅನ್ನೋದು ನಮ್ಮ ಆಸೆ. ಆ್ಯಡಿಂಗ್ ಒನ್ ಮೋರ್ ಪಾಯಿಂಟ್ ಟು ಇಟ್, ನಾವು ಮದರ್ಸ್ ಡೇ ಮಾಡೋದು ಏನಕ್ಕೆ ಅಂದರೆ ಟು ಎಜುಕೇಟ್ ಅವರ್ ಮಾಮ್ಸ್ ಅಂತ ಎಲ್ಲರದು ಮದರ್ಸ್ನ ಎಜುಕೇಟ್ ಮಾಡೋಕ್ಕೆ. ಎಲ್ಲರೂ ಬೈಕ್ ಎತ್ಕೊಂಡು ಮನೆಯಿಂದ ಆಚೆ ಹೋಗ್ತಾನೆ ಅಂದರೆ ಇವ್ರು ಹೆಂಗೆ ಓಡಿಸ್ತಾರೆ, ಏನು ಎತ್ತ ಅಂತ ಎಲ್ಲರಿಗೂ ಒಂದು ಡೌಟ್ಸ್ ಇರುತ್ತೆ. ಸೊ ಅವ್ರಿಗೆ ಅವ್ರು ಹೆಂಗೆ ಎಜುಕೇಟ್ ಮಾಡ್ತೀವಿ ಅಂದರೆ ಹೆಲ್ಮೆಟ್ಸ್ ಹಾಕೊಂಡ್ರೆ ಏನು ಯೂಸು, ಗ್ಲೌಸು, ಜಾಕೆಟ್ ಹಾಕೊಂಡು ನಾವು ಓಡಿಸಿ ಅವ್ರನ್ನ ಹಿಂದೆ ಕೂರಿಸ್ಕೊಂಡು ಸಿಟಿ ಒಳಗಡೆ ಒಂದು ಸ್ಮಾಲ್ ರೈಡ್ ಮಾಡ್ತೀವಿ. ಆವಾಗ ಹೆಲ್ಮೆಟ್ ಅವೇರ್ನೆಸ್ ರೈಡ್ ಆಗಿರ್ಬೋದು, ಎಲ್ಲ ಮಾಡ್ತೀವಿ. ಆವಾಗ ಅವ್ರಿಗೆ ಎಜುಕೇಟ್ ಆಗ್ತಾರೆ ಎಲ್ಲರೂ. ಸೊ ವಿ ಎಜುಕೇಟ್ ಅವರ್ ಮಾಮ್ಸ್ ಅವರ್ ಸೆಲ್ಫ್. ಸೊ ಇವತ್ತು ನಾವೆಲ್ಲ ಆಚೆ ಹೋಗ್ತೀವಿ ಕ್ಲಬ್ಬಿಂದ ಅಂದರೆ ಅವ್ರು ಖುಷಿಯಾಗಿ ಕಳಿಸ್ಕೊಡ್ತಾರೆ. ಏನಕ್ಕೆ ಅಂದರೆ ಓನ್ಲಿ ರೀಸನ್ ಅವರೊಂದು ಸಿಸ್ಟಮ್ಯಾಟಿಕ್ಕಾಗಿ ಗಾಡಿ ಓಡಿಸ್ತಾರೆ, ಎಲ್ಲರೂ ಗೇರ್ಸ್ ಆಗಿರ್ತಾರೆ ಅನ್ನೋ ಒಂದೇ ಒಂದು ರೀಸನ್. ಓಕೆ, ಬೇರೆ ಬೈಕರ್ಸ್ ಕ್ಲಬ್ಸ್ಗೂ ಹಾಗೂ ಪಲ್ಸರ್ ಫಾರ್ಚೂನ್ ಕ್ಲಬ್ಗೂ ಏನು ಡಿಫ್ರೆನ್ಸ್ ಅಂತ ನಿಮ್ಗೆ? ಸೊ ಬೈಕರ್ಸ್ ಅಂದರೆ ಎಲ್ಲ ಒಬ್ಬರೇ, ಅದರಲ್ಲಿ ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡು ಓಡಿಸೋವಂಥದ್ದು. ಅದು ಬಿಟ್ಟು ನಮ್ಮ ಕ್ಲಬ್ಗೂ ಬೇರೆ ಕ್ಲಬ್ಗೂ ಡಿಫ್ರೆನ್ಸ್ ಅಂತ ನೀವು ಹೇಳೋದಾದರೆ, ಪ್ರತಿಯೊಂದು ಸೋಷಿಯಲ್ ಅವೇರ್ನೆಸ್ ರೈಡಿಗೆ ನಮ್ಮ ಪಲ್ಸರ್ ಫಾರ್ಚೂನ್ ಕ್ಲಬ್ಬು ಒಂದು ಹೆಜ್ಜೆ ಮುಂದೆ ಇದ್ದೇ ಇರುತ್ತೆ. ನಾವು ಇದುವರೆಗೂ ಪೋಲಿಯೋ ಅವೇರ್ನೆಸ್ ರೈಡ್ ಮಾಡಿದ್ದೀವಿ, ಬ್ರೆಸ್ಟ್ ಕ್ಯಾನ್ಸರ್ ರೈಡ್ ಮಾಡಿದ್ದೀವಿ, ಸ್ಟ್ರೋಕ್ ಡೇ ಮಾಡಿದ್ದೀವಿ. ಸೊ ಹಂಗಾಗಿ ಹೆಲ್ಮೆಟ್ ಸೇಫ್ಟಿ ಅವೇರ್ನೆಸ್ ಮಾಡಿದ್ದೀವಿ, ಸೋಲ್ಜರ್ಸ್ ರೈಡ್ ಮಾಡಿದ್ದೀವಿ. ಸೊ ಹಂಗಾಗಿ ನಾವು ಪ್ರತಿಯೊಂದು ಇವೆಂಟ್ಗೂ ನಮ್ಮ ಸೋಷಿಯಲ್ ಕಾಸಿಗೆ ಏನು ನಮ್ಮ ಸಮಾಜಕ್ಕೆ ನಾವು ತಿಳಿಸೋವಂಥ ಕೆಲಸ ಇದೆ, ಅದು ಬೈಕರ್ಸ್ ಆಗಿ ನಾವು ಒಂದು ಹೆಜ್ಜೆ ಮುಂದೆ ನಿಂತ್ಕೊಂಡು ನಮ್ಮ ಕರ್ತವ್ಯನ, ಇದು ನಮ್ಮ ಕರ್ತವ್ಯ ಅನ್ನೋದ್ರ ಥರ ನಮ್ಮ ಕ್ಲಬ್ ಮುಖಾಂತರ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಡಿಂಗ್ ಆ್ಯಂಡ್ ಪಾಯಿಂಟ್ ಟು ಇಟ್, ನಾನು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ಬೆಂಗಳೂರಲ್ಲಿ 150+ ಬೈಕಿಂಗ್ ಕ್ಲಬ್ಸ್ ಇದ್ದಾವೆ. ಇವತ್ತು ನಾವೇನಿಲ್ಲ ಅಕ್ಟೋಬರ್ ಬೈಕರ್ಸ್ ಫೆಸ್ಟಿಗೆ ಬಂದಿದ್ದೀವಿ. ಇಲ್ಲಿ ನಾವು 95 ಕ್ಲಬ್ಸು ಮೇಲೆ ಬಂದಿದ್ದಾರೆ, ಓಕೆನಾ. ಬಟ್ ಇಲ್ಲಿರೋ 100 ಕ್ಲಬ್ಸಲ್ಲಿ ಯಾರು 150 ಕ್ಲಬ್ಸ್ ಏನು ಹೇಳ್ತಾರೆ, ಯಾರೂ ರಿಜಿಸ್ಟರ್ ಮಾಡಿಸಿಲ್ಲ. ನಾವು ಒಂದು ಟ್ರಸ್ಟ್ ಅಂತ ರಿಜಿಸ್ಟರ್ ಮಾಡಿಸಿ, ನಾವು ಹೋಗೋ ರೈಡ್ಸ್ ಆಗಿರ್ಬೋದು ಅಥವಾ ಒಂದು ಮೀಟಪ್ ಆಗಿರ್ಬೋದು, ಒಂದು ಸ್ಮಾಲ್ ಅಮೌಂಟ್, ಒಂದು 500 ರೂಪೀಸ್, 1000 ರೂಪೀಸ್ ಏನು ಮಿಕ್ಕುತ್ತೆ ನಮ್ಮ ಕಡೆಯಿಂದ, ಅದನ್ನು ಒಂದು ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತ ಹೇಳಿ, ಅಂದರೆ ಏನಾದರೂ ಅವೇರ್ನೆಸ್ ಆಗಿ ಮಾಡಬೇಕು. ಅಥವಾ ಸೊ ಇವಾಗ ನಾವು ಮೊನ್ನೆ ಒಂದು ಅನಾಥಾಶ್ರಮಕ್ಕೆ ಹೋಗ್ಬಿಟ್ಟು ಹೆಲ್ಪ್ ಮಾಡಿದ್ವಿ, ಆ ಥರ ಏನಾದರೂ ಒಂದು ಕ್ಯಾಂಪೇನ್ ಮಾಡಿ ಹೆಲ್ಪ್ ಮಾಡ್ತೀವಿ ನಾವು. ಸೊ ದಿ ಫಸ್ಟ್ ಕ್ಲಬ್ ಟು ರಿಜಿಸ್ಟರ್ ಆ್ಯಸ್ ಎ ಟ್ರಸ್ಟ್ ಇನ್ ಬ್ಯಾಂಗ್ಳೂರ್ ಅಂದರೆ ಅದು ನಮ್ಮದೇ. ಕರ್ನಾಟಕದಲ್ಲಿರ್ತಕ್ಕಂಥ ಸೂಪರ್ ಎನರ್ಜೆಟಿಕ್ ಬೈಕರ್ಸ್ಗೆ ನಿಮ್ಮ ಕಡೆಯಿಂದ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸೊ ರೈಡ್ ಸೇಫ್, ಬಿ ಸೇಫು. ಆ್ಯಸ್ ಐ ಸೆಡ್ ಯು,
ಬಟ್ ಏನು ಅಂತಂದರೆ ದಯವಿಟ್ಟು ಈ ರೋಡ್ ರೇಂಜ್ ಆಡೋ ಅಂಥವ್ರನ್ನ, ವೀಲರ್ಸ್ನ, ಅನ್ವಾಂಟೆಡ್ ರೇಸರ್ನ, ಸ್ಟ್ರೀಟ್ ರೇಸ್ನ, ಸೊ ಟ್ರಾಫಿಕ್ ವಾಲಂಟೇಷನ್ ಮಾಡೋನ ದಯವಿಟ್ಟು ಅವ್ರನ್ನ ಎಂಕರೇಜ್ ಮಾಡಬೇಡಿ. ಬೀನ್ ಎ ಪಬ್ಲಿಕ್ಕು ರೈಡರ್ಸು, ನೀವು ಅವ್ರನ್ನ ಎಜುಕೇಟ್ ಮಾಡಬೇಕು. ಸೊ ಯಾರು ಆ ಥರ ಹೋಗ್ತಾ ಇರೋನ ಟ್ರೈ ಟು ಅವಾಯ್ಡ್ ದೆಮ್, ಟ್ರೈ ಟು ಎಜುಕೇಟ್ ದೆಮ್. ಸೊ ಎಷ್ಟು ಮುಖ್ಯ ಈಗಿನ ಜನ್ರೇಷನಲ್ಲಿ, ಯಾಕೆಂದರೆ ನಾವು ಓಡಿಸ್ತಾ ಇರೋದು 2 ವೀಲ್ಸು, 4 ವೀಲ್ಸ್ ಅಲ್ಲ. ಸೊ ಹಂಗಾಗಿ ಯಾವುದೇ ಒಂದು ಚಾನ್ಸ್ ಆದರೂ ಮಿಸ್ ಏನಾದ್ರು ಚೂರು ಪ್ರಾಬ್ಲಮ್ ಆದರೆ ಜೀವ ಹೋಗೋವಂಥ ಸಂದರ್ಭ ಅವು ಸನ್ನಿವೇಶ ಜಾಸ್ತಿ ಇದೆ. ಸೊ ಹಂಗಾಗಿ ಪ್ರತಿನಿತ್ಯ ನಾವು ನಮ್ಮ ಲೈಫ್ನ ಉಳಿಸ್ಕೊಳ್ಳೋಂಥ ಕೆಲಸ ಮಾಡಬೇಕೇ ಹೊರತು ಯಾವುದೋ ಅನ್ವಾಂಟೆಡ್ ರೇಸು, ಸ್ಟ್ರೀಟ್ ರೇಸು, ವೀಲರ್ಸು ಇವ್ರನ್ನ ಎಂಕರೇಜ್ ಮಾಡಿಕೊಂಡು ನಮ್ಮ ಲೈಫ್ನ ಕಳ್ಕೊಳ್ಳೋಂಥ ಕೆಲಸ ಮಾಡಬಾರ್ದು. ಸೊ ಈ ಬೇರೆಯವರು ಅಷ್ಟೇ ವೀಲರ್ಸ್ಗಳು ಇವರು ಇದ್ದಾಗ ಅವರು ತೊಗೊಳ್ಳೋಂಥ ರಿಸ್ಕು ಬೇರೆ ಲೈಫ್ಗಳಿಗೆ ಇಂಪ್ಯಾಕ್ಟ್ ಆಗುತ್ತೆ. ಬೇರೆ ಫ್ಯಾಮಿಲಿಯನ್ಸ್ಗೆ ನಾವು ನೋಡಿರೋ ಹಾಗೆ ಬೇರೆ ವೀಲರ್ಸ್ಗಳೆಲ್ಲ ಗುದ್ದಿ ಯಾರೋ ಸತ್ತಿರ್ತಾನೆ, ಅವ್ನು ಸತ್ತಿರ್ತಾನೆ, ಅವ್ನು ಕರ್ಮಕ್ಕೆ ಸತ್ತಿರ್ತಾನೆ. ಬಟ್ ಬೇರೆಯವರು ಯಾಕೆ ಸಾಯಬೇಕು? ಆಸ್ ಎ ಬೈಕರ್ ಆಗಿ ನಾವು ಅದಕ್ಕೆ ನಾನು ಒಂದು ರಿಕ್ವೆಸ್ಟಲ್ಲಿ ಕೇಳೋದಾದರೆ ಬೈಕರ್ಸ್ಗೆ, ದಯವಿಟ್ಟು ಗೇರ್ಸ್ನ ಯೂಸ್ ಮಾಡಿ, ಹೆಲ್ಮೆಟ್ನ ಧರಿಸಿ, ಟ್ರಿಪಲ್ ರೈಡಿಂಗ್ ಮಾಡಬೇಡಿ. ಸೊ ಯಾರನ್ನಾರು ಆ ಥರ ಮಾಡ್ತಿದ್ರೆ ದಯವಿಟ್ಟು ಅವ್ರಿಗೆ ಎಜುಕೇಟ್ ಮಾಡಿ. ನಿಮ್ಮ ಲೈಫು ಮುಖ್ಯ, ಅತಿ ಮುಖ್ಯ. ಸಿಗೋದು ಅದು ಗಿಫ್ಟ್, ಗಾಡ್ ಗಿಫ್ಟು, ದಯವಿಟ್ಟು ಕಳ್ಕೊಬೇಡಿ ಅದನ್ನು ಅಂತ ಮೆಸೇಜ್ ಸರ್. ಓಕೆ, ಇವತ್ತು ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಬೈಕ್ ರೈಡರ್ಸ್ ಇದ್ದಾರೆ. ಅವ್ರಿಗೂ ಕೂಡ ನಾನು ಕೂಡ ಒಂದು ಕ್ಲಬ್ಗೆ ಜಾಯಿನ್ ಆಗಬೇಕು, ಕ್ಲಬ್ ಮೆಂಬರ್ ಆಗಬೇಕು, ಹಾಗೆ ಆಚೆಗಡೆ ಕೂಡ ನಾನು ರೈಡ್ಸ್ಗೆಲ್ಲ ಹೋಗಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಸೊ ನಿಮ್ಮ ಕ್ಲಬ್ಗೆ ಯಾವ ಥರ ಜಾಯಿನ್ ಆಗ್ಬೋದು ಅವರು, ಹಾಗೆ ನಿಮ್ಮ ಕ್ಲಬ್ಗೆ ಜಾಯಿನ್ ಆದರೆ ಏನು ಅಡ್ವಾಂಟೇಜ್ ಅವ್ರಿಗೆ? ಸೊ ಪಲ್ಸರ್ ಫಾರ್ಚೂನ್ ಕ್ಲಬ್ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ID ಸಿಗುತ್ತೆ. ಸೊ ನಮ್ಮದು ನೆಕ್ಸ್ಟ್ ವೀಡಿಯೋಸು ಇದೆ, ಅದನ್ನು ಮೂವ್ ಮಾಡ್ತಿರ್ತೀವಿ. ಸೊ ಅದರಲ್ಲಿ ಏನಂತಂದರೆ ನಮ್ಮ ಕ್ಲಬ್ಬಿಗೆ ಜಾಯ್ನ್ ಆದರೆ ಒಂದು ಅಡ್ವೆಂಚರಸ್ ರೈಡ್ಸ್ ಮಾಡ್ಬೋದು, ಆಫ್ ರೋಡಿಂಗ್ ಮಾಡ್ಬೋದು, ಮಾನ್ಸೂನ್ ರೈಡ್ಸ್ ಅಂತ ಮಾಡ್ತೀವಿ, ಮಾನ್ಸೂನ್ ರೈಡ್ಸ್ ಮಾಡ್ಬೋದು. ಸೊ ಒಂದು ಕ್ಲಬ್ಬಿಗೆ ಅಂತ ಸೇರಿಕೊಂಡ್ರೆ ನಿನ್ನ ಸ್ಕಿಲ್, ನಿನ್ನ ಆ್ಯಕ್ಟಿವಿಟೀಸ್ ಅಂದರೆ ಬೈಕರ್ಸ್ ಆಗಿ ನೀನು ಏನು ಕಲಿಬೋದು, ನಿನ್ನ ಬೈಕಿನ ಬಗ್ಗೆ ಏನು ತಿಳ್ಕೊಬೋದು. ನೀವು ಪ್ರತಿನಿತ್ಯ ಬೈಕ್ ಓಡಿಸ್ಲೇಬೇಕು, ನಿಮ್ಮ ಬೈಕ್ ಬಗ್ಗೆ ನಿಮ್ಗೆ ನಾಲೆಡ್ಜ್ ಬೇಕು ಅಂದರೆ ನೀವು ಯಾವುದೋ ಒಂದು ಕ್ಲಬ್ಬಿಗೆ ಸೇಫ್ಟಿ ಅಂದರೆ ಏನು, ರೈಡಿಂಗ್ ಅಂದರೆ ರೈಡಿಂಗ್ ಎಥಿಕ್ಸ್ ಅಂದರೆ ಏನು ಅದನ್ನು ತಿಳ್ಕೊಬೇಕು ಅಂದರೆ ನೀವು ಆ್ಯಕ್ಚುಲಿ ಒಂದು ಕ್ಲಬ್ಬಿಗೆ ಬರಬೇಕು. ನಮ್ಮ ಕ್ಲಬ್ಬಿಗೆ ಅಂತಲ್ಲ, ನೀವು ಒಂದು ಬೈಕರ್ಸ್ ಆಗಿ ನೀವು ಅದನ್ನು ತಿಳ್ಕೊಬೇಕು. ಓಕೆ, ನಿಮ್ಮ ಬೈಕ್ ರೈಡಿಂಗ್ ಕ್ಲಬ್ ಆದಂಥ ಪಲ್ಸರ್ ಫಾರ್ಚೂನ್ ಕ್ಲಬ್ಗೆ ಸೇರ್ಕೊಳ್ಳೋದಕ್ಕೆ ಏನು ಪ್ರೊಸೀಜರ್ ಹಾಗೂ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು? ನೀವು ವಾಟ್ಸಾಪಲ್ಲಿ ನಂಬರ್ ಇದೆ, ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿದ್ರೆ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಚೆಕ್ ಮಾಡಿದ್ರೆ ನಂಬರ್ ಇದೆ. ನಂಬರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಒಂದು ಲಿಂಕ್ ಕೊಡ್ತೀವಿ. ಲಿಂಕಲ್ಲಿ ಫ್ಯೂ ಡೀಟೇಲ್ಸ್ ಇರುತ್ತೆ. ಫ್ಯೂ ಡೀಟೇಲ್ಸ್ನ ನೀವು ಆ್ಯಡ್ ಮಾಡಿದಾದಮೇಲೆ ನಾವು ಅದನ್ನು ಇದು ಮಾಡಿಬಿಟ್ಟು ನಿಮಗೆ ವಾಟ್ಸಪ್ ಗ್ರೂಪಿಗೆ ಆ್ಯಡ್ ಮಾಡ್ತೀವಿ. ಆಮೇಲೆ ಎವ್ರಿ ಮಂತ್ 1 ಮಂತ್ ರೈಡ್ ಇರುತ್ತೆ, ಲಾಂಗ್ ಡ್ರೈವ್ ರೈಡ್ಸ್ ಇರುತ್ತೆ, 1 ಮಂತ್ ಮೀಟಪ್ ಇರುತ್ತೆ. ನೀವು ಬರ್ಬೋದು, ಅಲ್ಲಿಂದ ಸ್ಟಾರ್ಟ್ ಆಗ್ತೀರಾ. ಸೊ ಇದುವರೆಗೂ ಮಿಥುನ್ ಹಾಗೂ ಸಾಮ್ರಾಟ್ ಅವ್ರು ಹೇಳಿದಾಗೆ ಅವರು ಒಂದು ಪಲ್ಸರ್ ಫಾರ್ಚೂನ್ ಕ್ಲಬ್ಗೆ ಜಾಯಿನ್ ಆಗಬೇಕು ಅಂತಂದರೆ ಬೇಕಾಗಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀವಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ಹಾಗೆ ಡಿಸ್ಪ್ಲೇನಲ್ಲಿ ಕೂಡ ಕೆಳಗಡೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇದೆ. ಎನಿಬಡಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಜಾಯಿನ್ ಪಲ್ಸರ್ ಫಾರ್ಚೂನ್ ಕ್ಲಬ್, ಯು ಕ್ಯಾನ್ ಕಾಲ್ ಟು ದಟ್ ನಂಬರ್ ಆ್ಯಂಡ್ ಯು ಕ್ಯಾನ್ ಆಸ್ಕ್ ದೆಮ್ ಟು ರಿಜಿಸ್ಟರ್ ಎನಿ ಬೈಕ್ಸ್. ಪಲ್ಸರ್ ಬೈಕ್ ಅಂತನೆಲ್ಲ ಯಾವುದೇ ಬೈಕ್ ಇಟ್ಕೊಂಡಿದ್ರು ಕೂಡ ನೀವು ಈ ಒಂದು ಪಲ್ಸರ್ ಫಾರ್ಚೂನ್ ಕ್ಲಬ್ಗೆ ಜಾಯಿನ್ ಆಗ್ಬೋದು. ಹಾಗೆ ಎಲ್ಲ ಬೈಕ್ ರೈಡ್ಸ್ನ ಕೂಡ ಅವ್ರ ಜೊತೆ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು ಸೋ ಮಚ್ ನಿತಿನ್.